ಹಾಯ್ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವ್ಲಾಗ್ ಚಾಲು ಮಾಡಕತ್ತೀನಿ ರೀ. ಇವತ್ತು ಬೆಳಗ್ಗೆನೇ ಎದ್ದು ಡೈಲಿ ರೂಟೀನ್ ಅಲ್ರಿ. ಬೆಳಗ್ಗೆ ಎದ್ದು ಕಸ ಗುಡಿಸೋದು, ಬಾಂಡೆ ತಿಕ್ಕೋದೇ ರೂಟೀನ್ ಇರ್ತಲ್ಲ ರೀ ಎಲ್ಲರದು. ಇಲ್ಲಿ ಹಾಲು ಕಸಕ್ಕೆ ಇಟ್ಟೀನಿ ರೀ. ಕಸನೆಲ್ಲ ಗುಡ್ಸೀನಿ, ಬಾಂಡೆ ಹೊರಗೆ ಇಟ್ಟೀನಿ ರೀ. ಬಾಂಡೆ ತಿಕ್ತೀನಿ ರೀ. ಒಂದಿಷ್ಟು ಬಾಂಡೆ ಅದಾವು. ಮೋಡ ಭಾಳ ಆಗೈತೆ ರೀ. ಮೋಡ ಆಗೈತಿ, ಅದಕ್ಕೆ ಮಳೆ ಬರೋದಾಗೈತೆ ರೀ. ನೋಡ್ತೀನಿ ರೀ, ಬ್ಯಾಳೆ ಕುದಿಯಕ್ಕೆ ತಿಕ್ಬೇಕಂತ ಮಾಡೀನಿ ನೋಡ್ರಿ. ಸಾಂಬಾರು ಮಾಡ್ಬೇಕಂತೇಳಿ ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 4 ಟಮಾಟಿ ಸಣ್ಣ ಸಣ್ಣ, ಒಂದು ಈರುಳ್ಳಿ, ಒಂದು ಬಟಾಟಿ ಕೋದು ಹಾಕೀನಿ ರೀ. ತೊಗರಿ ಬೇಳೆ ಸಾಂಬಾರು ರೊಟ್ಯಾಗ ಆಗುತ್ತೆ, ಅನ್ನಕ್ಕಾಗುತ್ತೆ ಅಂತೇಳಿ ಮಾಡಾಕತ್ತೀನಿ ರೀ. ಕಣ್ಣಾಗ ಕುದಿಸ್ಬೇಕು ರೀ. ಕುದಿಸಿ ಸಾಂಬಾರು ಮಾಡ್ತೀನಿ ನೋಡ್ರಿ. ಇಲ್ಲಿ ಇದಕ್ಕೆ ಕುಕ್ಕರ್ ಹಚ್ಚೀನಿ ರೀ. ಬೇಳೆ ಕುದಿಯಕ್ಕೆ ಫುಲ್ ಜೋರು ಮಳೆ ಬರಾಕತ್ತಿಬಿಟ್ಟೈತೆ ನೋಡ್ರಿ. ಬೇಳೆ ಕುದಿಸಿ ಸಾಂಬಾರು ಮಾಡಿದ್ರು ಇನ್ನೂ ಮಳೆ ಬರಾಕತ್ತೈತೆ ರೀ. ಅನ್ನಕ್ಕಿಟ್ಟೀನಿ, ಅನ್ನ ಮಾಡೀನಿ. ಅನ್ನಕ್ಕಿಟ್ಕೊಂಡು ಸಾಂಬಾರು ಮಾಡಿ ಅನ್ನ ಆಗೈತಿ. ಶ್ರವಣಕುಮಾರ್ ಉಣ್ಣಾಕತ್ತಾನ ರೀ, ಹಾಕಿ ಕೊಟ್ಟೀನಿ. ಅವು ಊಟ ಮಾಡಿ ಇಲ್ಲಿ ನಿಂತಾನ ನೋಡ್ರಿ, ಹಾಯ್ ಹೇಳಕತ್ತಾನ ನಿಮಗೆ. ಮಳೆ ಫುಲ್ಲು ಜೋರು ಬಂದು ಇವಾಗ ಗಪ್ಪಾಗೈತೆ ರೀ. ಅನ್ನ ಸಾಂಬಾರು ಮಾಡಿ ಬಾಂಡೆ ತಿಕ್ಕೇಳ್ರಿ, ಯಾಕೆ ಮಳೆ ಬರಾಕತ್ಬಿಡ್ತು. ಕುಕ್ಕರ್ ಹಚ್ಚಿ ಬಾಂಡೆ ತಿಕ್ಕ ನೋಡ್ರಿ. ಬ್ಯಾಳೆ ಕುದಿಯಾಕಿದ್ನೆಲ್ಲ ಅನ್ನ ಸಾಂಬಾರು ಮಾಡಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಇವಾಗ ರೊಟ್ಟಿ ಮಾಡ್ಬೇಕ್ರಿ. ಶ್ರಾವಣಿನೂ ದೇವ್ರಿಗೆ ಬಂದಾಳ ನೋಡ್ರಿ. ಜುಟ್ಲ ಹಾಕೊಂಡಾಳ್ರಿ ಇವತ್ತು. ಯಾಕೆ ಮುಂದೆ ಬರ್ತಾವ ಅಂತೇಳಿ ಜುಟ್ಲ ಹಾಕೊಂಡಾಳ. ಲೈಟ್ ಇಲ್ರಿ, ಮನೆ ಕತ್ಲಾಗೈತಿ. ರೊಟ್ಟಿ ಮಾಡ್ಬೇಕು. ಹಿಂದಿನ ಬಾಗ್ಲ ತೆರೆದಿನಲ್ರಿ. ಒಂದಿಷ್ಟು ಬೆಳಕಾಗತ್ತೆ ನೋಡ್ರಿ. ಹಿಂದಿನ ಬಾಗ್ಲ ತೆರೆದ್ರೆ ಬೆಳ್ಕಂಡಿ ಹಾಕಿದ ಮಾತ್ರ ನಿಮ್ಮ ಮನೆ ತೆಗೆದಿಲ್ರಿ. ನಿನ್ನೆ ಶುಕ್ರವಾರ ವಿಡಿಯೋ ಮಾಡೋದಾಗಿಲ್ರಿ. ವಿಡಿಯೋ ಇಲ್ಲಿ ನೋಡ್ರಿ, ಶುಕ್ರವಾರದು ವಿಡಿಯೋ. ಯಾಕಂದ್ರೆ ನಿನ್ನೆ ನನಗೆ ಯಾಕಂದ್ರೆ ಭಾಳ ಮನುಷ್ಯಾಗ ಬೇಜಾರಾಗಿಬಿಟ್ಟೈತೆ ರೀ. ಕಡೆ ಶುಕ್ರವಾರ ರೀ. ಮತ್ತು ಎಲ್ಲ ಜೋರಿಗೆ ಕಾಯಿ ಹಿಡಿದು ಎಲ್ಲ ಭಾಳ ಆಯ್ತು. ವಿಡಿಯೋನ ಮಾಡೋದಾಗಿಲ್ರಿ, ಟೈಮ್ ಸಿಗಲಿಲ್ಲ. ನಿನ್ನೆ ನೋಡ್ರಿ ಟೈಲರಿಂಗ್ ಕೆಲಸ ಇಲ್ರಿ. ಆದರೂ ಯಾಕಂದ್ರೆ ಸಣ್ಣ ಶ್ರಾವಣಿಗೆ ಒಂದು ಜ್ವರ ಬಂದಿದ್ದು ರೀ ನಿನ್ನೆ. ಆ ಕಡೆ ಹಾಕಿ ಗದ್ದಲ ವಿಡಿಯೋ ಮಾಡೋದಾಗಿಲ್ಲ. ವಿಡಿಯೋ ನಿನ್ನೆ ಮಾಡಿ ನೋಡ್ರಿ. ಇವತ್ತು ಬರ್ತೀವಿ ಮತ್ತು ಬರ್ತೀರಿ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಾಕತ್ತೀರಿ, ವಾಚ್ ಅವರ್ ಆಗವಲ್ರಿ. ಯಾಕೆ ಸಬ್ಸ್ಕ್ರೈಬ್ರು ಆಗವಲ್ರು. ಎಷ್ಟು ವಿಡಿಯೋ ಓಡ್ತಾವ್ರಿ ಅಂದ್ರೆ ಅಷ್ಟು ವಿಡಿಯೋ ಓಡ್ತೈತಿ. ವಾಚ್ ಅವರ್ ಓಡವಲ್ರಿ, ಸಬ್ಸ್ಕ್ರೈಬ್ ಓಡವಲ್ದು. ವಾಚ್ ಅವರು ಸಬ್ಸ್ಕ್ರೈಬು ಓದಿದ್ರೆ ಮಾತ್ರ ನಮಗೆ ಪೇಮೆಂಟ್ ಚಲೋ ಆಗತ್ತೆ ರೀ. ಆ ಪೇಮೆಂಟ್ ಚಲೋ ಆತಂದ್ರೆ ನನಗೆ ಒಂದು ಸ್ವಲ್ಪ ಯಾಕ್ರಿ ಭಾಳ ಹೆಲ್ಪ್ ಆಗತ್ತೆ ರೀ. ಕಷ್ಟ ಭಾಳ ಐತ್ರಿ, ಹೆಲ್ಪ್ ಆಗುತ್ತೆ ನೋಡಿರಿ. ಸಪೋರ್ಟ್ ಮಾಡಿರಿ ಪ್ಲೀಸ್. ಕಷ್ಟದಲ್ಲಿದ್ದಾಗ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನೀವು ಎಷ್ಟು ಹೆಲ್ಪ್ ಮಾಡ್ದಂಗೆ ಆಗತ್ತೆ ರೀ. ಅದು ಒಂದೇ ನೋಡಿರಿ, ಹೆಲ್ಪ್ ಮಾಡ್ದಂದ್ರೆ ಬರ್ರಿ ರೊಟ್ಟಿ ಮಾಡಿ ಮತ್ತು ಟೈಲರಿಂಗ್ ಕೆಲಸ ಮಾಡ್ಬೇಕ್ರಿ. ಮನೆಯೂ ಹೊಲ್ದಿಲ್ಲ, ಮಳೆ ಅದಕ್ಕೆ ನಿನ್ನೆ ಕಡೆ ವಾರ ಹೊಲ್ದಿಲ್ಲ ರೀ. ಮಳೆ ಆಗೈತಲ್ರಿ, ಕರೆಂಟ್ನು ಹೋಗ್ಯಾವ್ರಿ. ಬರ್ತಾವ ನೋಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ್ತೀನಿ ರೀ. ಬಂದು ಹೊಲಿಬೇಕು ನೋಡಿರಿ ಟೈಲರಿಂಗ್ ಕೆಲಸ. ನೋಡಿರಿ ಇಲ್ಲೇ ರೊಟ್ಟಿ ಮಾಡಾಕತ್ತೀನಿ ರೀ. ಇನ್ನೂ 2 ರೊಟ್ಟಿ ಐತ್ರಿ. ಮಾಡೀನಿ ರೊಟ್ಟಿ ಮಾಡಕ್ಕಲ್ರಿ, ಮಾಡೀನಿ. ಇನ್ನೂ 2 ರೊಟ್ಟಿ ಐತ್ರಿ. ಇವೆರಡು ದಪ್ಪ ಬಡದು ಬಿಡ್ತೀನಿ ರೀ. ಯಾಕಂದ್ರೆ ಶ್ರಾವಣಿಯರು ಉಣ್ತೀನಿ ಅನ್ನಕತ್ತಾರ. ಅವು ಅಕ್ಕಿ ಆಗತ್ತೆ ರೀ. ಮೆತ್ತ ಬಿಸಿ ದಮ್ ಅದು ಬಂಡೆ ಆಗೈತಲ್ರಿ, ಅದನ್ನು ಮುಟ್ಗಿ ಮಾಡಿಕೊಡ್ತೀನಿ ರೀ ಶ್ರವಣಕುಮಾರ್ಗೆ. ಅದೊಂದು ಸ್ವಲ್ಪ ಇಟ್ಟು ದಪ್ಪ ಹಿಡ್ದೇನಿ ರೀ. ಭಾಳ ದಪ್ಪ ಆಗುತ್ತೆ. ಶ್ರಾವಣಿಗೆ ಆಟ್ರ ಬಡ್ದೇನಿ ರೀ. ತೀರ ದಪ್ಪ ಆದ್ರೆ ಕುತ್ತಿಗೆ ಬೀಳ್ತಾ ಹೋಗಲ್ಲ. ಶ್ರಾವಣಿಗೆ ಆಟ್ರ ಬಡ್ದೀನಿ. ಈಗ ಶ್ರವಣಕುಮಾರ್ ಬಡಿಯಾಕತ್ತೀನಿ ರೀ. ಬಡಿದಾಗ ಮುಟ್ಗಿ ಮಾಡಿಕೊಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ರಿ. ಬಂಡಿ ಕ್ಲೀನ್ ಮಾಡಬೇಕು ಮತ್ತು ಅಳತೆ ಚೆಲ್ಲಿದಿಟ್ಟು ಎಲ್ಲ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ. ಬಾಂಡೆ ಅದಾವ್ರಿ. ಮುಂಜಾನೆ ಮಳೆ ಬಂತಲ್ಲ, ಅದೇ ಕಾರಣಕ್ಕೆ ಬಾಂಡೆ ತಿಕ್ಕೋದೆಲ್ಲ ಮಳೆ ನಿಂತಿಂದ ಅನ್ನ ಸಾಂಬಾರು ಮಾಡೀನಿ, ಜಳಕ ಮಾಡೀನಿ. ಉಣ್ತೀನಿ ಅಂದ್ರಲ್ರಿ, ಹಂಗೆ ಹೋಗಿ ಜಳಕ ಮಾಡಿ ಬಂದು ರೊಟ್ಟಿ ಮಾಡಾಕತ್ತೀನಿ ರೀ ಅವ್ರಿಗೆ. ಮತ್ತು ರೊಟ್ಟಿ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೈಲರಿಂಗ್ ಕೆಲ್ಸಕ್ಕೆ ಕುಂದಿರ್ತೀನಿ ರೀ. ಯಾಕಂದ್ರೆ ಇಷ್ಟು ಮನ್ಯಾಗ ಕೆಲಸ ಇತ್ತಂದ್ರೆ ಮತ್ತು ಟೈಲರಿಂಗ್ ಕೆಲಸ ಹೊಲ್ಯಾಗ ಬಟ್ಟೆ ಅದಾವು, ಬಾಂಡೆ ಅದಾವು ಅನ್ನೋದು ಕಿರಿಕಿರಿ ಆಗತ್ತೆ ರೀ. ರೊಟ್ಟಿ ಸಂಜಿಕನ ಆತಾವ ಅಂತೇಳಿ ಒಂದಿಷ್ಟು ಅನ್ನ ಸಾರು ರೊಟ್ಟಿ ಒತ್ತಿ ಮಾಡೀನಿ ರೀ. ಮತ್ತು ಇಲ್ಲಿ 3 ಮಂದಿ ಇರ್ತೀವಿ ರೀ. ಗ್ಯಾಸ್ ಹಚ್ಚೋದು ಗ್ಯಾಸ್ ಹೊತ್ತಿ ಆಗತ್ತೆ ರೀ. ಒಮ್ಮೆ ಮಾಡ್ಕೊಂಬಿಡ್ತೀನಿ ರೀ ನೋಡಿರಿ. ಒಲೆ ಮ್ಯಾಗ ಮಾಡಲ್ಲ ರೀ ನಾನು. ಕಟ್ಟಿಗೆ ಸಮಸ್ಯೆ ಭಾಳ ಐತಿ, ಅದಕ್ಕೆ ಹಿಂಗಾಗಿ ಒಲೆ ಮ್ಯಾಗ ಮಾಡಲ್ಲ. ಇವಾಗ ಏನೈತಿ, ಇದು ರೊಟ್ಟಿ ಬೇಯಿಸ್ಕೊಂಡು ಇದನ್ನಿಷ್ಟು ಕ್ಲೀನ್ ಮಾಡ್ತೀನಿ ರೀ. ಯಾಕಂದ್ರೆ ಇಷ್ಟು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ನನಗೆ ಇನ್ನೇನು ರೊಟ್ಟಿ ಮಾಡೋಕೆ ಈಜಿ ಆಗತ್ತೆ ನೋಡಿರಿ. ಇಷ್ಟು ಸ್ವಚ್ಛ ಮಾಡ್ತೀನಿ ನೋಡಿರಿ. ಅದನ್ನು ಬಂಡಿ ಎತ್ತಿಡ್ತೀನಿ ರೀ. ಅರ್ಬಿದು ಮುಗಿತು ಮ್ಯಾಕ ಇಡ್ತೀನಿ ನೋಡಿರಿ. ಸ್ವಚ್ಛ ನೋಡಿರಿ. ಇಷ್ಟು ಕ್ಲೀನ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಇದ್ದಿದ್ರಾಗ ಕ್ಲೀನಾಗಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಅದು ಕ್ಲೀನಾಗಿ ಇರುತ್ತೆ ರೀ. ನಾವು ಹಂಗೆ ಅಡ್ರ ಮಾಡಿ ಹೊಲ್ಸಿಟ್ಟಿದ್ವಿ ಅಂದ್ರೆ ಹಂಗೆ ಹೊಲಸಿರುತ್ತೆ ರೀ. ಅದು ಕ್ಲೀನ್ ಅನಿಸಲ್ಲ. ಇನ್ನೇನು ರೊಟ್ಟಿ ಮಾಡೋಕೆ ಹೋದಾಗ ರೊಟ್ಟಿ ಮಾಡಂಗೆ ಆಗಲ್ಲ ರೀ. ಇದು ಕ್ಲೀನಾಗಿ ಬಂಡಿ ಇತ್ತಂದ್ರೆ ಹಿಟ್ಟು ಸನಸ್ಕೊಂಡು ಹಾಗೆ ರೊಟ್ಟಿ ಮಾಡೋಕೆ ಬರುತ್ತೆ ರೀ.
ಅದು ಕ್ಲೀನ್ ಇರ್ಲಿಕ್ಕೆ ಮತ್ತು ಬಂಡಿ ತೊಳ್ಕೊಂಡು ಇಟ್ಟು ಸಣ್ಣ ರೊಟ್ಟಿ ಮಾಡ್ಬೇಕಂದ್ರೆ ಬೇಸರ ಆಗಿಬಿಡುತ್ತೆ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಅಷ್ಟು ರೊಟ್ಟಿ ಮಾಡಾಗನೇ ಬಂಡಿ ತೊಳ್ಕೊಂಬಿಡ್ತೀನಿ. ನಾನು ಊಟ ಮಾಡಿಲ್ಲ ರೀ. ಶ್ರಾವಣಿ ಶ್ರವಣಕುಮಾರ್ ಉಂಡು ಟ್ಯೂಷನ್ಗೆ ಹೋದ್ರು. ನಾ ಉಣ್ಲಿಲ್ಲ ನೋಡ್ರಿ, ಯಾಕಂದ್ರೆ ತಲೆ ಭಾಳ ನುಸಾಕತ್ತೈತ್ರಿ ತಲೆ. ನೋಡ್ರಿ ಇಲ್ಲೇ ಬಟ್ಟೆ ಒಗ್ದು ಹಾಕೀನಿ. ಗಾಳಿ ಬಿಟ್ಟೈತ್ರಿ, ಒಂದು ಸ್ವಲ್ಪ ಗಾಳಿ ಭಾಳ ಐತಿ ನೋಡ್ರಿ. ಎಲ್ಲ ಕ್ಲೀನಾಗಿ ಕಸ ಹುಡುಗಿ ಬಟ್ಟೆ ಒಗ್ದೀನಿ ರೀ. ಬಾಂಡೆನೂ ತಿಕ್ಕಿ ನೋಡ್ರಿ, ಇಲ್ಲೇ ಬಾಂಡೆನೂ ಅಷ್ಟು ಬಾಂಡೆ ತಿಕ್ಕೀನಿ. ಎಲ್ಲ ಮನೆಗೆ ಕ್ಲೀನ್ ಆಗೈತ್ರಿ. ಈಗ ಕರೆಂಟ್ ಬಂದಾವ ನೋಡ್ರಿ, ಇಲ್ಲಿ ಕರೆಂಟ್ ಬಂದಾವ್ರಿ. ರಾಟಿ ಹೊಲಿಬೇಕ್ರಿ ಇವಾಗ. ಹೊರಗೆ ಕರೆಂಟ್ ಹಚ್ಚೀನಿ. ಎಷ್ಟು ಬೆಳಕೈತ್ರಿ ಇದು. ಬೆಳ್ಕಂಡು ಯಾಕಂದ್ರೆ ಕತ್ಲಾಗಿ ಬಿಡ್ತೀರಿ. ಬೆಳ್ಕಂಡು ಹಾಕಿಬಿಟ್ಟು ತೆಗೆದಿಲ್ಲ ರೀ ಒಳ್ಳೆ, ಯಾಕಂದ್ರೆ ಮಳೆ ಯಾವತ್ತನೇ ಬರ್ತದೆ ಗೊತ್ತಿಲ್ಲ, ತೆಗೆದಿಲ್ಲ ನೋಡ್ರಿ. ಹಿಂದಿಲ್ದು ಕದ ಹಾಕಿಬಿಡ್ತೀನಿ ರೀ, ಯಾಕಂದ್ರೆ ನಾ ಕಣ್ಮುಂದೆ ರಾಟಿ ಹೊಲಿತಿರ್ತೀನಲ್ರಿ. ಇಲ್ಲೇ ಹಿಂದೆ ಗಾಳಿಗೆ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ ಗೊತ್ತಾಗಲ್ಲ. ಇಲ್ಲಿ ರಾಟಿ ಹೊಲಿತೀನಿ ರೀ ನಾನು. ಇಲ್ಲಿ ಕದ ಮುಚ್ಚಿ ನೋಡ್ರಿ ಇಲ್ಲೇ ರಾಟಿ ಸೂಜಿ ಹೋಗೈತ್ರಿ. ಯಾಕಂದ್ರೆ ರಾಟಿ ಒಲಿ ಸರಿಯಾಗಿ ಬೀಳಲ್ಲಾಗ್ಯಾವ್ರಿ. 18 ನಂಬರ್ ಅದ ನೋಡ್ರಿ ಸೂಜಿ ಹಾಕೋದು. ಯಾರಿಗೆಲ್ಲ ತೋರಿಸ್ಕೊಡ್ತೀನಿ ಬರ್ರಿ. ಸೂಜಿ ಹಾಕೋದು ಹಾಕಾಕತ್ತೀನಿ ರೀ ಇವಾಗ. ಬಾ, ಈ ಥರ ಒಂದು ಇದು ತಗೋರಿ. ಈ ಮಾರ್ತುಲ್ ನೋಡ್ರಿ, ರಾಟಿ ಕೂಡ ಬಂದಿರ್ತೈತ್ರಿ ಸೂಜಿ ಚೇಂಜ್ ಮಾಡಾಕ, ಯಾವ ನಟ್ ಬಿಗಿಯಾಕ ಅಂಥೇಳಿ. ಇದನ್ನು ಉಚ್ತೀನಿ ರೀ ಇಲ್ಲಿಗೆ. ಈ ಥರ ಉಚ್ಚಿ ಸೂಜಿ ತಕ್ಕೋರಿ. ನೋಡ್ರಿ ಸೂಜಿ ಉಚ್ಚಿದ್ ಇವಾಗ. ಎಷ್ಟು ಈಜಿ ಐತಿ ನೋಡ್ರಿ ಸೂಜಿ ಉಚ್ಚೋದು, ಹಾಕೋದು ಅಷ್ಟೇ. ಈ ಥರ ಐತಲ್ರಿ ಸೂಜಿ ಕಾಣುತ್ತಾ. ಇದು ಐತಲ್ರಿ, ಇದು ಈ ಥರ ಇದ್ದಿದ್ದು ಈ ಕಡೆ ಹಿಂಗೆ ಕುಂದಿರ್ಬೇಕು ನೋಡ್ರಿ. ಸೂಜಿ ಹಿಂಗೆ ಹಾಕ್ರಿ. ಹಿಂಗೆ ನೀವು ಮತ್ತೆ ಉಲ್ಟಾ ಹಾಕಿದ್ರಿ ಅಂದ್ರೆ ಸೂಜಿ ದಾರ ಇದು ಗೊತ್ತೈತ್ರಿ. ಇದು ಏನಿರ್ತಲ್ಲ ಅದನ್ನ ಇಷ್ಟು ಇರ್ತಿ ಕೇಳಿ ತಿರುಗಿಸ್ಕೊಂಡು ಕರೆಕ್ಟಾಗಿ ಸೂಜಿ ಹಾಕ್ರಿ. ಮೊದಲ ನಿಧಾನಕ್ಕೆ ಹಾಕಿ ಈ ಥರ ನಟ್ಟಿರ್ತಲ್ರಿ, ಇದನ್ನು ಈ ಥರ ಹಾಕ್ರಿ. ಹಾಕಿ ನಟ್ಟು ಬಿಗಿದ್ರೆ ಆಯ್ತು ನೋಡಿರಿ ಸೂಜಿ ಹಾಕೋದು. ಒಂದು ಸ್ವಲ್ಪ ಲೂಸ್ ಮಾಡ್ಕೊರಿ ಹೋಲಿಕ್ಕಂದ್ರೆ ಆಯ್ತು ನೋಡಿ. ಇಷ್ಟು ಹಾಕಿದ್ರಿಲ್ರಿ, ಇಷ್ಟು ನಟ್ಟು ಬಿಗೋದು ಬಿಡ್ರಿ. ಯಾರಿಗೆ ಸೂಜಿ ಹಾಕಕ್ಕೆ ಬಲ್ಲ ಅಂದವ್ರಿಗೆ ಇದು ಮಾಹಿತಿ ಯೂಸ್ಫುಲ್ ಆಗುತ್ತೆ ನೋಡ್ರಿ. ಇದು ಸ್ವಲ್ಪ ಹೊಲಿಗೆನೂ ಸರಿಯಾಗಿ ಬೀಳಲ್ಲಾಗ್ಯಾವ್ರಿ. ಅಲ್ಲಿ ಹಂಗೆ ಸೂಜಿ ಹೊಸ ಸೂಜಿ ಹಾಕ್ಕೊಂಡೇನಿ ರೀ. ಇವಾಗ ಏನೈತೆ ಇದು ಬಿಚ್ತೀನಿ ರೀ. ಬಿಚ್ಚಿ ನೋಡ್ತೀನಿ ರೀ ಹೊಲಸೈತೆ. ನಾವು ಹೊಲಸಿದ್ರು ಒಲಿ ಸರಿಯಾಗಿ ಬೀಳಲ್ರಿ. ಇಲ್ಲೇ ಮೇನ್ ಇಲ್ಲಿ ಅಡ್ಡು ಮೇನ್ ಇರ್ಬೇಕು ನೋಡ್ರಿ. ದಾರ ಭಾಳ ಹೊಲಸ್ಕುಂದ್ರಾಕ ಇವು ಎಡ್ಡು ನಟ್ಟು ಈ ಥರ ಬಿಚ್ಚಿಗೋರಿ. ಬೆಚ್ಕೊಂಡು ಇಟ್ಕೊಂಡ್ಕೇರಿ ಇದನ್ನು ಎತ್ತಿಕೇರಿ ನೋಡ್ರಿ. ಹೊಲಸಿನ ಭಾಳ ಎಲ್ಲ ಸೂಜಿದ ಪ್ರಾಬ್ಲಮ್ ಇದ್ದಿರ್ಬೇಕು ನೋಡ್ರಿ. ಇಲ್ಲಿ ಹೊಲಸು ಎಷ್ಟೈತಿಗ ಹೊಲಸಿನ ಐತ್ರಿ, ಸೂಜಿದ ಪ್ರಾಬ್ಲಮ್ ಇದ್ದಂಗೆ ಐತ್ರಿ. ಹೊಲಸಿನ ಎಷ್ಟೈತಿ ಇವಾಗ ಈ ಥರ ಸೂಜಿ ತಗೊಂಡು ತಕ್ಕೋಬೇಕು ನೋಡ್ರಿ. ಹೊಲಸದನ್ನ ಕೈಲೇ ಮಾತ್ರ ಬರಲ್ರಿ. ಇಲ್ಲಿ ಐತಿ ಪುಟ್ಟಕ್ಕೆ ಹೊಲಸು ನೋಡ್ರಿ. ಇಲ್ಲಿ ಎಷ್ಟೈತಿ ನೋಡ್ರಿ. ಹೊಲಸಿಲ್ಲ ಅಂತ ಮಾಡಿದ್ದೀನಿ ನಾವು. ಎಷ್ಟು ಹೊಲಸೈತಿ ಶ್ರಾವಣ ಸುಮ್ಮನೆ ಯಾವ್ರಿ ಸುಮ್ಮ ತಗೋರಪ್ಪ ಸೀಸ ನೋಡ್ರಿ. ಇಲ್ಲಿ ಎಷ್ಟು ಹೊಲಸೈತಿ ನೋಡ್ರಿ. ಇಲ್ಲಿ ಈ ಥರ ಹೊಲಸಿದ್ರೆ ತಕ್ಕೋರಿ. 15 ದಿನಕ್ಕೆ ನಾ ಅಂದ್ರೆ ಕ್ಲೀನ್ ಮಾಡ್ತಾ ಇರ್ತೀನಿ ರೀ, ಆದರೂ ಹೊಲಸು ಬಂದೇವಿ. ಹಂಗೆ ಟೈಲರಿಂಗ್ ಕೆಲಸ ಹಂಗೆ ಭಾಳ ಎಷ್ಟು ಹೊಲಿತಿ ಅಷ್ಟು ಹೊಲಸು ಬರುತ್ತೆ ನೋಡ್ರಿ. ಇಲ್ಲಿ ಎಷ್ಟು ಬರ್ತೈತೆ ನೋಡ್ರಿ ಹೊಲಸು. ನಾ ಇದ್ರ ಇಟ್ಟು ಫುಲ್ ಕ್ಲೀನ್ ಮಾಡ್ಕೊತೀನಿ. ಬಂದು ಮಾಡ್ಬಿಟ್ಟು ನೋಡ್ರಿ ಇಷ್ಟು ಹೊಲಸು ಬಂದೈತೆ ನೋಡ್ರಿ. ಇಲ್ಲಿ ಹೊಲಸು ಸಿಕ್ಕಾಪಟ್ಟೆ ಹೊಲಸು ಬಂದೈತ್ರಿ. ಶ್ರಾವಣಿ ಟ್ಯೂಷನ್ಗೆ ಹೋಗಿ ಬಂದಾಡ್ರಿ. ಶನಿವಾರ ಅಲ್ಲ, ಲೆಕ್ಕ ಹಾಕೊಟ್ಟಾರಿ. ಅಲ್ಲಿ ಪುಟ್ಟಕ್ಕೆ ಬಂದಿಲ್ಲಲ್ಲ, ಪುಟ್ಟಕ್ಕನ ಕೈ ಲೆಕ್ಕ ಸುಣಕತ್ತಾಡ್ರಿ ಆಕಿ. ನೋಡ್ರಿ ಇಲ್ಲೇ ಸೂಜಿನ ಹಾಕಿದೆ, ಇದೆಲ್ಲ ಕ್ಲೀನ್ ಆಗ್ತದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ನಟ್ಟು ಬಿಗಿಬೇಕ್ರಿ. ಇದು ಅಡ್ಡು ನಟ್ಟು ಇನ್ನೊಂದು ನಟ್ಟು ಇಲ್ಲ ಐತೆ ನೋಡ್ರಿ. ಈ ಅಡ್ಡು ಹಾಕಿ ಬಿಗಿದ್ನಿ ಅಂದ್ರೆ ನೋಡ್ರಿ ಕರೆಂಟ್ ಹೋಗ್ಯಾವು. ಸುಮ್ಮನೆ ಕುಂತೀವಿ. ಹೊಲಿಬೇಕಂತಂದೆ, ಹೊಲಿಬೇಕಂದ್ರೆ ಕರೆಂಟ್ ಹೋಗ್ಯಾವು. ಶ್ರಾವಣಿ ಶ್ರವಣಕುಮಾರ್ ಮುಕ್ಕೊಂಡಾರ, ಒಬ್ಬೇಕಿ ಕುಂತೀನಿ ರೀ. ಹೊಲ್ದಿದ್ದಂದ್ರೆ ನನಗೂ ಟೈಮ್ ಪಾಸ್ ಆಗ್ತಿತ್ತು ರೀ. ಕರೆಂಟ್ನಿಲ್ಲ. ಕಟಿಂಗರ ಮಾಡ್ತೀನಿ ರೀ. ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಕ್ಕೆ ಬರ್ತಾವೆ. ನೈಟಿ ಹೊಲಿಗೆ ಹಾಕೋ ಅರ್ಜೆಂಟ್ ಇದ್ದು ರೀ 2. ಅದೊಂದು ಬ್ಲೌಸ್ ಅರ್ಜೆಂಟ್ ಇತ್ತು.
ಸ್ಟಿಚಿಂಗ್ ಮಾಡೋದು ಪಿಕೋ ಹಾಕೋದವು ರಗಡ್ ಕೆಲಸ ನೋಡೈತ್ರಿ. ಅದರ ರಾಟಿದು ಟೈಲರಿಂಗ್ದು ಕೆಲಸ ಬಟ್ಟೆ ಭಾಳ ಬರ್ತಾವ್ರಿ. ಮತ್ತು ಬಟ್ಟೆ ವ್ಯಾಪಾರದೂ ಬರ್ತಾವ್ರಿ. ಮತ್ತು ಇವಾಗ ಮಾಲ ಹಾಕಿಲ್ಲ, ಮಾಲ್ ತರಕ್ಕೆ ಹೋಗ್ಬೇಕು. ಎಲ್ಲ ಕೆಲಸ ಒಮ್ಮೆ ಬಂದೈತೆ ನೋಡಿರಿ. ಏನು ಮಾಡಬೇಕು ಬರಿತೀನಿ ರೀ. ಆದಷ್ಟು ದಿವಸ ಮ್ಯಾಗ ಹೊಲಿದಲ್ರಿ, ಕಟಿಂಗ್ ಮಾಡ್ತೀನಿ ಬರ್ರಿ. ನೋಡಿರಿ ಇಲ್ಲೇ ಕರೆಂಟ್ ಬಂದಿಂದ ಇದೊಂದು ಬ್ಲೌಸು ಸ್ಟಿಚಿಂಗ್ ಮಾಡೀನಿ ರೀ. ಇವಾಗ ಮಾಡ್ಕೇರಿ ರೆಡಿ ಆಗೈತೆ ರೀ ಬ್ಲೌಸು. ನಾನು ಯಾಕಂದ್ರಿ ನಿನ್ನ ವಿಡಿಯೋ ಯಾಕೆ ಹಾಕಿಲ್ಲ ಅಂದ್ರೆ, ಇಲ್ಲಿ ಹಳ್ಳಿ ಒಳಗಲ್ರಿ, ಹಳ್ಳಿ ಒಳಗೆ ಜನ ಏನಂತಾರೆ, ಬರೀ ವಿಡಿಯೋ ಮಾಡ್ತಾಳೆ, ವಿಡಿಯೋ ಮಾಡೋದು ಹಾಕೋದು ಏನು ಸಿಗುತ್ತೆ ಈಕಿಗೆ, ಏನಿಲ್ಲ ಬರೀ ವಿಡಿಯೋ ಮಾಡೋದು ಹಾಕೋದು ಏನು ಹುಚ್ಚುತನ ಇದು ಅಂತ ಹಳ್ಳಿ ಒಳಗೆ ಅಂತಾರಲ್ರಿ. ಏನು ನಾವು ಮಂದಿ ನಾವು ಹೆಂಗಿದ್ರು ಒಂದು ಮಾತಾಡ್ತಾರೆ ನೋಡಿರಿ. ಮಂದಿ ಸರಿ ಇಲ್ಲರಿ. ಇವಾಗ ನಾವು ಹೆಂಗದೀವೋ ನಮಗೆ ಗೊತ್ತೈತೆ ರೀ. ಮಂದಿಗೆ ಏನು ಗೊತ್ತಿರುತ್ತೆ, ನಮ್ಮ ಕಷ್ಟ ನಮಗೆ ಗೊತ್ತು. ನಮಗೆ ಹಿಂಗೆ ಮಾಡಿದ್ರೆ ನಮಗೆ ಯೂಸ್ ಆಗುತ್ತಂತ ನಾವು ಮಾಡ್ತಿರ್ತೀವಿ. ಅವ್ರಿಗೇನು ರೀ, ಅವರು ಏನು ವಿಡಿಯೋ ಮಾಡೋದು ಬಿಡೋದು ಬರೀ ಇದೆ ನೋಡಿ. ಈಕಿಂದು ಅಗೋದಿಲ್ಲ ಬಗುಸಿಲ್ಲ, ಏನೈತಿ ಈಕಿಂದು ಅಗೋದು ಅಂತ. ನಾ ಮಾಡೋ ಕೆಲಸ ಏನಾರು ನಮ್ಮ ಮನ್ಯಾಗ ಬಂದು ನೋಡಿರ್ತಾರೇನು ರೀ? ನೀವು ನೋಡಿರ್ತೀರಲ್ರಿ. ನಾಕೇನು ಕೆಲಸ ಮಾಡ್ತೀನೋ ಬರೀ ವಿಡಿಯೋ ಮಾಡಿ ಹಾಕೋದು ಮಾಡ್ತೀನಿ ರೀ ಫ್ರೆಂಡ್ಸ್. ಹೆಂಗೆ ಮಂದಿ ಚಿತ್ರ ಮಂದಿ ಐತೆ ನೋಡಿರಿ. ಸೇರ್ಕಿಲ್ರಿ. ಯಾಕಂದ್ರೆ ಮಾಡ್ಕೊಂಡು ತಿನ್ನಕತ್ನಲ್ರಿ. ಬಂದು ಗಂಡು ಸತ್ರೂ ಬಂದು ಇಲ್ಲೇ ಮತ್ತು ಗಂಡು ಮನ್ಯಾಗ ಮಾಡ್ಕೊಂಡು ತಿಂತಾಲ್ಲ. ತವ್ರ ಮನ್ಯಾಗ ಇರ್ಬೇಕಾಗಿತ್ತು ಈಕಿ, ತಿಕ್ಕಬೇಕು ಈಕಿನ ಊರಿಗೆ ಅಂತ ಭಾಳ ಮಂದಿ ಪ್ಲ್ಯಾನ್ ಇತ್ತು ರೀ. ಆದ್ರೆ ನಾನು ಯಾರಿಗೆ ಅಂಜಲ್ರಿ. ಯಾಕಂದ್ರೆ ನನ್ನ ಉದ್ದೇಶ ಒಳ್ಳೇದೈತಲ್ರಿ. ನಾ ಕೆಟ್ಟ ಉದ್ದೇಶ ಮಾಡಿದ್ನಂದ್ರೆ ನಾನು ಯಾರಿಗಾದರೂ ಅಂಜ್ಬೋದಿತ್ತು. ನಾನೇನು ಕೆಟ್ಟ ಉದ್ದೇಶ ಏನೂ ಮಾಡಿಲ್ಲ ರೀ. ನಂದೇನು ತಪ್ಪೇ ಇಲ್ಲ ಅಂದ್ರೆ ನಾ ಯಾಕೆ ಅಂಜ್ಬೇಕು ರೀ? ನಾನು ತಪ್ಪಿದ್ರೆ ನಾ ಯಾರಿಗಾದರೂ ಅಂಜ್ಬೋದಿಲ್ಲ ರೀ. ಇದು ಮಾತು ಕರೆ ಇಲ್ಲ ರೀ. ನನ್ನ ತಪ್ಪೇ ಇಲ್ಲ, ನಾನು ಯಾಕೆ ಅಂಜ್ಬೇಕು ಹೇಳ್ರಿ? ಅವರು 12 ಮಂದಿ 12 ಬೊಗಳ್ರಿ. ನನಗೇನು ಮನ್ಸಿಗೆ ಟೆನ್ಷನ್ ಇಲ್ಲ ನೋಡ್ರಿ. ನಾನು ನಿನ್ನೆ ಯಾಕಂದ್ರೆ ಏನು ಮಾಡಿದ್ರೆ ಏನಾಯ್ತು ಬಿಡಪ್ಪ, ಏನು ಹೆಂಗೆ ಮಾಡ್ಕೊಂಡು ತಿಂದರು ಜನ 100 ಜನ 100 ಮಾತು ಅಂತಲ್ಲ ಅಂತ ನಿನ್ನೊಂದು ಸ್ವಲ್ಪ ಬೇಜಾರಾಗಿತ್ತು ರೀ. ಇವತ್ತೆಲ್ಲ ಬೇಜಾರು ಬಿಟ್ಟು ಕೇರಿ ಮತ್ತು ವಿಡಿಯೋ ಚಲೋ ಮಾಡೀನಿ ರೀ. ಯಾಕ್ರಿ ಅವರಿಗೋಸ್ಕರ ನಾ ಏನು ವಿಡಿಯೋ ಮಾಡಲ್ಲಲ್ರಿ. ನಮ್ಮ ನೋಡ್ಕೊಂಡು ನಾವು ವಿಡಿಯೋ ಮಾಡ್ಕೊತೀವಿ ರೀ. ಈ ಪುಟ್ಟಕ್ಕನ ಟಾಪ್ ಹಿಡ್ದೇನಿ ರೀ. ಆಕಿನೂ 2 ಟಾಪ್ ಹಿಡ್ದೇನಿ ರೀ. 60 ರೂಪಾಯಿ ನೋಡಿರಿ. 2 ನೈಟಿ ಹಿಡ್ದೇನಿ ರೀ. ಇದು 60, ಬ್ಲೌಸಿಂದು 120 ರೀ. ಇದು 120, 240 ರೂಪಾಯಿ ಆಯ್ತು ರೀ. ಯಾರು ಕೊಡ್ತಿದ್ರೇನು ರೀ? ಈಗ ಬಟ್ಟೆದು ಇಷ್ಟು ಲೆಕ್ಕ ಮಾಡ್ಕೋತೀನಿ ರೀ. ಯಾಕಂದ್ರೆ ಬಟ್ಟೆ ಲೆಕ್ಕ ಮಾಡ್ಕೊಂಡು ಬಟ್ಟೆ ತರಕ್ಕೆ ಹೋಗ್ಬೇಕು ರೀ 1ನೇ ತಾರೀಕಿಗೆ. 1ನೇ ತಾರೀಕಿಗೆ ಆಗ್ಲಿಕ್ಕೆ ಒಟ್ಟು 1ನೇ ತಾರೀಕಿನ ಮ್ಯಾಗ ಅಕ್ಕಾರ ಬರ್ತಿಂದಾರ ಹೋಗ್ಬೇಕು ರೀ. 1480 ರೂಪಾಯಿ ಆಗೈತೆ ರೀ ಉದ್ರಿ. ಅದಕ್ಕೆ ಎಷ್ಟೆಷ್ಟು ಆಗೈತಿ ಎಷ್ಟೆಷ್ಟಿಲ್ಲ ಯಾರ್ಯಾರು ಕೊಡ್ಬೇಕಂತ ಇದನ್ನೊಂದು ಸ್ವಲ್ಪ ನೋಡ್ಕೊಳಕತ್ತೀನಿ ರೀ. ನಾನೆಲ್ಲ ನನ್ನ ಮನೆ ಮಕ್ಕಳದು ಭಾಳ ಎಲ್ಲ ಒತ್ತಿ ಹೋಗೋದು ಮತ್ತೆಲ್ಲ ಕೆಲಸ ಮಾಡ್ಕೋದು ಜನಗ ಮಾತಾಡೋದು ಫುಲ್ಲ. ನನಗೆ ಇವತ್ತು ಒಂದು ಬ್ಲೌಸನ್ನು ಸ್ಟಿಚಿಂಗ್ ಆಗುತ್ತೋ ಇಲ್ಲೋ, ಲೈಟು ಹೋಗ್ಬಿಟ್ಟು ರೀ. ಹೋದು ಒಮ್ಮೆ 4ಕ್ಕೆ ಬಂದವ್ರು ಲೈಟು. 4ಲಿಂತಾನೆ ಅದೊಂದು ಬ್ಲೌಸು ಸ್ಟಿಚಿಂಗ್ ಮುಗಿಸಿ ಮತ್ತು 2 ನೈಟಿ ಸ್ಟಿಚಿಂಗ್ ಮಾಡಿ, 2 ಟಾಪ್ ಸ್ಟಿಚಿಂಗ್ ಮಾಡಿ, ಅದು ನೈಟಿದು 60 ರೀ, ಟಾಪಿಂದು 60, 120 ರೂಪಾಯಿ ಮತ್ತು ಬ್ಲೌಸಿಂದು 120, ಒಟ್ಟು 240 ರೂಪಾಯಿ ಟೋಟಲಾಗಿ ಹೊಲ್ದೀನಿ ನೋಡಿರಿ. ಅವು ಮುಗಿಸ್ಕೇರಿ ನಾನು ಮುಂಜಾನೆ ಅನ್ನ ಸಾಂಬಾರು ಅಡಿಗೆ ಇತ್ತು ರೀ. ಅದನ್ನೇ ಊಟ ಮಾಡೀನಿ. ಶ್ರವಣ್ ಕುಮಾರ್ದು ಊಟ ಆಗೈತೆ. ಇವಾಗ 8:30 ಆಗೈತೆ ಟೈಮು. ಕಟಿಂಗ್ ಮಾಡ್ಬೇಕಂದೇನಿ ರೀ. ಕಟಿಂಗ್ ಅವಾಗ ಕರೆಂಟ್ ಹೋದಾಗ ಸುಮ್ಮನೆ ಕುಂತು ಅವ್ರ ಗೂಡಿ ಇವ್ರ ಗೂಡಿ ಮಾತು ಹೇಳಿದ್ದೀನಿ ರೀ. ಆದ್ರೆ ಕಟಿಂಗ್ ಮಾಡಲಿಲ್ಲ. ಕುಂತು ಟೈಮ್ ಪಾಸ್ ಹಿಂಗೆ ಮಾಡಿದ್ದೀನಿ ರೀ. ನಾಳೆ ಕಟಿಂಗು ಸ್ಟಿಚಿಂಗು ಮಾಡಿದ್ರೆ ಆತು ಬಿಡು ಅಂತೇಳಿ ಮಾಡಲಿಲ್ಲ ನೋಡಿರಿ. ಬಾಯ್ ನೋಡಿರಿ. ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ನಾನು. ನಿನ್ನೆ ವಿಡಿಯೋ ಹಾಕಿಲ್ರಿ, ನಾಳೆ ವಿಡಿಯೋ ಹಾಕ್ತೀನಿ ನೋಡಿರಿ. ಸಪೋರ್ಟ್ ಮಾಡಿರಿ ಎಲ್ಲರಿಗೆ. ಗುಡ್ ನೈಟ್ ನೋಡಿರಿ. ಬಾಯ್.